ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಿರುತೆರೆ ವೀಕ್ಷಕರಿಗೆ ದೊಡ್ಡ ಶಾಕ್ ಒಂದು ಎದುರಾಗಿದೆ. ರಾತ್ರಿ 7:30ಕ್ಕೆ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗೋದು ಕನ್ಫರ್ಮ್ ಅಂತ ಸೀರಿಯಲ್ ತಂಡ ಹೇಳಿರುವಂಥದ್ದು. ಹಾಗಾದ್ರೆ ಪುಟ್ಟಕ್ಕನ ಮಕ್ಕಳು ಕತೆ ಏನು? ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಂಡ್ ಆಗುತ್ತಾ? ಏನಿದು ಟ್ವಿಸ್ಟ್? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹೊಸದಾಗಿ ಅಣ್ಣಯ್ಯ ಧಾರಾವಾಹಿ ಶುರುವಾಗಲಿದ್ದು ಇದರ ಪ್ರೋಮೋಗಳು ಕೂಡ ರಿಲೀಸ್ ಆಗಿದೆ. ಈಗ ಈ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಟೈಮಿಂಗ್ಗೆ ಪ್ರಸಾರ ಆಗ್ತಾ ಇದೆ. ಸೊ ಹಾಗಾದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆಗುತ್ತಾ ಅಥವಾ ಈ ಕತೆ ಮುಗಿಯುತ್ತಾ? ಅಣ್ಣಯ್ಯ ಧಾರಾವಾಹಿಗೋಸ್ಕರ ಈ ಧಾರಾವಾಹಿ ಅಂತ್ಯ ಆಗುತ್ತಾ? ಏನು ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಖಾಸಗಿ ವಾಹಿನಿಯಲ್ಲಿ ಅಣ್ಣಯ್ಯ ಅನ್ನುವಂಥ ಹೊಸ ಧಾರಾವಾಹಿ ಪ್ರಸಾರ ಆಗುತ್ತೆ, ಅಂದರೆ ಜೀ ಕನ್ನಡದಲ್ಲಿ. ಈ ಧಾರಾವಾಹಿ ಎಷ್ಟು ಗಂಟೆಗೆ ಪ್ರಸಾರ ಆಗಲಿದೆ ಅನ್ನುವಂಥ ಒಂದು ಘೋಷಣೆ ಕೂಡ ಆಗಿದೆ. ಹೀಗಾಗಿ ಉಳಿದ ಧಾರಾವಾಹಿಯ ಕಥೆ ಬಗ್ಗೆ ವೀಕ್ಷಕರಿಗೆ ಈಗ ಚಿಂತೆ ಶುರುವಾಗಿರುವಂಥದ್ದು. ಅಂದರೆ ಯಾವ ಧಾರಾವಾಹಿ ಎಂಡ್ ಆಗುತ್ತೆ, ಕಥೆ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಯಾವ ರೀತಿಯಾಗಿರ್ಬೋದು, ಇವೆಲ್ಲದರ ಬಗ್ಗೆ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ. ಸೊ ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 7:30ಕ್ಕೆ ಪ್ರಸಾರ ಆಗ್ತಾ ಇತ್ತು. ಈ ಟೈಮಿಂಗ್ಗೆ ಇನ್ನು ಮುಂದೆ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗುತ್ತೆ. ಆಗಸ್ಟ್ 12ರಿಂದ ಈ ಹೊಸ ಧಾರಾವಾಹಿ ಶುರುವಾಗುತ್ತೆ. ಹಾಗಾದರೆ ಆಗಸ್ಟ್ 12ರೊಳಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎಂಡ್ ಆಗುತ್ತಾ? ಸಡನ್ ಆಗಿ ಎಂಡ್ ಮಾಡ್ತಾರಾ? ಕ್ಲೈಮ್ಯಾಕ್ಸ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದರ ಜೊತೆಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಿರ್ದೇಶಕ ಆರೂರ್ ಜಗದೀಶ್ ಅವರು ಫೇಸ್ಬುಕ್ನಲ್ಲಿ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹೊಸ ಪ್ರಧಾನ ಪಾತ್ರಕ್ಕೆ 23ರಿಂದ 26 ವಯಸ್ಸಿನ ಒಳಗಿನ ಸ್ಪಷ್ಟವಾಗಿ ಕನ್ನಡ ಮಾತನಾಡುವಂಥ, ನಟನೆ ಗೊತ್ತಿರುವಂಥ, ಗುಡ್ ಲುಕ್ ಇರುವಂಥ ಹುಡುಗಿ ಬೇಕಾಗಿದ್ದಾರೆ. ದಯವಿಟ್ಟು ನಿಮ್ಮ ಫೋಟೋ ಬಯೋಡೇಟಾವನ್ನು ಶೀಘ್ರವಾಗಿ ಮೇಲ್ ಮಾಡಿ ಅನ್ನುವಂಥ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಳ್ತಾರೆ. ಹಾಗಾದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಕಥೆಯನ್ನು ಎಂಡ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಮೇನ್ ಪಾತ್ರವನ್ನು ಹುಡುಕ್ತಿದ್ದಾರಾ? ಹೀಗೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಹೀಗಾಗಿ ವೀಕ್ಷಕರಿಗೆ ಪಾತ್ರ ಬದಲಾವಣೆ ಆಗುತ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ಶುರುವಾಗಿದೆ. ಆದರೆ ಹೊಸ ಪ್ರಧಾನ ಪಾತ್ರ ಅಂತ ನಿರ್ದೇಶಕರು ಒಂದು ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಪಾತ್ರ ಬದಲಾವಣೆ ಆಗೋದಿಲ್ಲ, ಬದಲಿಗೆ ಹೊಸದಾಗಿ ಪಾತ್ರವೊಂದನ್ನು ಪರಿಚಯಿಸುವ ಹಾಗೆ ಕಣ್ಮುಂದೆ ಕಾಣ್ತಾ ಇದೆ. ಸೊ ಒಟ್ಟಿನಲ್ಲಿ TRPಯಲ್ಲಿ ನಂಬರ್ 1 ಇರುವಂಥ ಈ ಧಾರಾವಾಹಿಯಲ್ಲಿ ಇನ್ನಷ್ಟು ರೋಚಕ ಸಂಚಿಕೆಗಳು ಪ್ರಸಾರ ಆಗೋದು ಪಕ್ಕಾ ಅಂತ ಹೇಳ್ಬೋದು. ಹಾಗಾದರೆ ಯಾವ ಧಾರಾವಾಹಿ ಎಂಡ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಗೌತಮಿ ಜಾಧವ್, ಸಾಗರ್ ಬಿಳಿಗೌಡ, ಮಾಲತಿ, ಸರ್ದೇಶ್ ಪಾಂಡೆ, ಶ್ರೀನಿವಾಸ್ ಮೂರ್ತಿ, ಪ್ರಿಯಾಂಕಾ ಶಿವಣ್ಣ ಮುಂತಾದವರು ಸತ್ಯ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ. ಈ ಧಾರಾವಾಹಿ ಅಂತ್ಯ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದು ಕತೆ ತುಂಬ ಫಾಸ್ಟ್ ಆಗಿ ಸಾಕ್ತಾ ಇದೆ, ಇನ್ನೊಂದು ಈ ಸೀರಿಯಲ್ ಶುರುವಾಗಿ 4 ವರ್ಷಗಳು ಆಗಿರುವಂಥದ್ದು. ಹಾಗಾಗಿ ಈ ಧಾರಾವಾಹಿ ಅಂತ್ಯ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಉಮಾಶ್ರೀ, ರಮೇಶ್ ಪಂಡಿತ್, ಸಂಜನಾ ಬುರ್ಲಿ, ಧನುಷ್, ಹಂಸ ಪ್ರತಾಪ್, ಪವನ್ ಕುಮಾರ್, ಅಕ್ಷರ, ಶಿಲ್ಪಾ ವರಸೆ, ಮಂಜು ಭಾಷಿಣಿ, ರಮ್ಯಾ ಇವರೆಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ. ಈ ಧಾರಾವಾಹಿ ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದೇ ಇರುವಂಥದ್ದು ಕುತೂಹಲ. ಅಂದರೆ ಸತ್ಯ ಧಾರಾವಾಹಿ ಎಂಡ್ ಆದರೆ 6 ಗಂಟೆಗೆ ಪ್ರಸಾರ ಆಗ್ತಾ ಇತ್ತು. ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 6 ಗಂಟೆಗೆ ಪ್ರಸಾರ ಆಗಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅಂದರೆ ಸ್ಲಾಟ್ ಚೇಂಜ್ ಆಗುತ್ತೆ. ಬೇರೆ ಯಾವುದಾದ್ರೂ ಧಾರಾವಾಹಿ ಟೈಮಿಂಗ್ನಲ್ಲಿ ಪ್ರಸಾರ ಆಗುತ್ತಾ ಅಥವಾ ಬೇರೆ ಧಾರಾವಾಹಿ ಮುಗಿದ್ರೂ ಮುಗಬಹುದು ಸತ್ಯದ ಬದಲು. ಸೊ ಯಾವುದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ ಸೀರಿಯಲ್ ತಂಡ. ಕೇವಲ ಅಣ್ಣಯ್ಯ ಸೀರಿಯಲ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ದಾರೆ. ಸೊ TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಟೈಮಿಂಗ್ನಲ್ಲಿ ಬದಲಾವಣೆ ಮಾಡೋದ್ರಿಂದ ಈ ಧಾರಾವಾಹಿಯ TRPಯಲ್ಲಿ ಏನಾದರೂ ಬದಲಾವಣೆ ಪಕ್ಕಾ ಆಗುತ್ತೆ. ಯಾಕಂತಂದರೆ ಈ ಸ್ಲಾಟನ್ನು ತಪ್ಪದೇ ಜನ ನೋಡ್ತಾರೆ. ಮುಂದೆ ಅಣ್ಣಯ್ಯ ಸೀರಿಯಲನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ TRPಯಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸೀರಿಯಲ್ ತಂಡ ಏನನ್ನು ನಿರ್ಧಾರ ಮಾಡಿದೆ ಅನ್ನೋದನ್ನು ನಾವು ಸ್ವಲ್ಪ ದಿನಗಳಲ್ಲೇ ಕಾದು ನೋಡಬೇಕಾಗುತ್ತೆ. ಯಾವ ರೀತಿಯಾಗಿ ಅವರು ಸ್ಲಾಟನ್ನು ಬದಲಾಯಿಸ್ಕೊಳ್ತಾರಾ ಅಥವಾ ಅಣ್ಣಯ್ಯ ಧಾರಾವಾಹಿಗೆ 7:30 ಕನ್ಫರ್ಮ್ ಆಗಿದೆ ಅಂತಂದರೆ ಆ ಒಂದು ಸ್ಲಾಟ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ಧಾರಾವಾಹಿ ಎಂಡ್ ಆಗುತ್ತೆ, ಯಾವ ಸ್ಲಾಟ್ ಪುಟ್ಟಕ್ಕನ ಮಕ್ಕಳಿಗೆ ಸಿಗುತ್ತೆ, ಇದರಿಂದ TRP ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಇವೆಲ್ಲವನ್ನ ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಅಣ್ಣಯ್ಯ ಧಾರಾವಾಹಿಗೆ ಪುಟ್ಟಕ್ಕನ ಮಕ್ಕಳು ಸ್ಲಾಟನ್ನು ಯಾಕೆ ಕೊಟ್ಟರು? ಸೊ ಇದರಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಂಡಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಂಡ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.